ನಮಸ್ಕಾರ ಎಲ್ಲರಿಗೆ ಸರ್ ಜನಾರ್ದನ್ ಸರ್ ಮಾತಾಡ್ತಾ ಇರೋದು ಕುಶಲವೇ ಕ್ಷೇಮ ಸೌಖ್ಯ ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಸಿಂಪಲಾಗಿ ಹೇಳ್ಬೇಕಂದ್ರೆ ಇವತ್ತಿನ ಮ್ಯಾಚ್ ಆಗಿತ್ತು ಅಂತಂದರೆ ಹೀಗೆ ಮಾಡುವ ಊಟವನ್ನು ಹೀಗೆ ಮಾಡಿದಾಗಿತ್ತು. ಯಾರು? ರಾಜಸ್ಥಾನ. ಟಾರ್ಗೆಟ್ ಇದ್ದದ್ದು 148. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಪಂಜಾಬ್ ಪೇರಿಸಿದ ಮೊತ್ತ ಕೇವಲ 147ಕ್ಕೆ 8 ವಿಕೆಟ್. 148 ಟಾರ್ಗೆಟ್. ರಾಜಸ್ಥಾನದ ಬ್ಯಾಟಿಂಗ್ ಡೆಪ್ತ್ ಅಥವಾ ಬ್ಯಾಟಿಂಗ್ ಸ್ಟ್ರೆಂತಿಗೆ ಅದೊಂದು ಸ್ಕೋರೇ ಅಲ್ಲ. ಅದನ್ನು ಆರಾಮಾಗಿ ಹೀಗೆ ತಿನ್ನಬೇಕಿತ್ತು. ಎಂತ ಮಾಡೋದು, ಹೀಗೆ ಹೋಗ್ತಾಯಿದ್ರು. ಬಟ್ ಹೀಗೆ ಹೋಗೋ ವೇಗ ಉಂಟಲ್ಲ, ಹೀಗೆ ಹೋಗ್ತಾಯಿತ್ತು. ಸ್ಯಾಮ್ಸನ್ ಅವರು ಇರುವ ತನಕ ಹೀಗೆ ಹೋಗ್ತಾಯಿತ್ತು, ಆಯಿತಾ. ಅದಾದಮೇಲೆ ಡಿವೇಟ್ ಆಯಿತು. ಡಿವೇಟ್ ಆಗಿ ಇಲ್ಲೆಲ್ಲ ಹೋಯಿತು. ಮತ್ತು ಪೊವೆಲೆಲ್ಲ ಬಂದು ವಾಪಸ್ ಇಲ್ಲಿ ಬರಲಿಕ್ಕೆ ಟ್ರೈ ಮಾಡಿದ್ರು. ಕೊನೆಗೆ ಹೆಟ್ಮಯರ್ ಅವರು ಬಾಯಿಗೆ ಹಾಕಿದರು. ವಿಷಯ ಇಷ್ಟೇ ಆದದ್ದು. ಆಲ್ಮೋಸ್ಟ್ ಮ್ಯಾಚ್ ಹೋಯಿತು. ಇದು ರಾಜಸ್ಥಾನ ಎಂತ ಮಾಡಿತ್ತು ಮಾರ್ರೆ ಅಂತ ಅನಿಸಿದಂತೂ ಹೌದು. ಕೊನೆಗಂತೂ ವಿನ್ ಆದರು. ಈ ರಾಜಸ್ಥಾನದ ಪ್ರಾಬ್ಲಮ್ಮು ಇದೆ ಅಂದರೆ ಯಾವುದಂತಂದರೆ ಫಸ್ಟ್ ಹಾಫ್ ಆಫ್ ದ IPL ಭಯಂಕರ ಸೂಪರಾಗಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ವಾಹ್, ಈ ಸಲ ಕಪ್ ಗೆಲ್ತಾರೆ ಮಾರ್ರೆ ಅಂತ ಅನ್ನಿಸ್ತದೆ. ಫಸ್ಟ್ 3 ಮ್ಯಾಚು 4 ಮ್ಯಾಚು ಎಲ್ಲ. ಕೊನೆಗೆ ಯಾವುದೋ ಒಂದು ಮ್ಯಾಚ್ ಓವರ್ ಕಾನ್ಫಿಡೆನ್ಸಿಂದ ಸೋಲ್ತಾರೆ ಅಥವಾ ಬ್ಯಾಡ್ ಕ್ಯಾಪ್ಟನ್ಸಿ. ಫಾರ್ ಎಕ್ಸಾಂಪಲ್ ಲಾಸ್ಟ್ ಮ್ಯಾಚ್ ಬೋಲ್ಟ್ ಮತ್ತು ಮಹಾರಾಜ್ ಇದ್ದರು. ಲಾಸ್ಟ್ ಮ್ಯಾಚು 2 ಓವರ್ ಮಾಡಿದವರು. ಸೊ ಅವರಿಬ್ಬರು ಸೇರಿ 4 ಓವರ್ ಹಾಕಿದ್ದು. ಇನ್ನೂ 4 ಓವರ್ ಬಾಕಿ ಇತ್ತು GT ವಿರುದ್ಧ. ಸೊ ಬೋಲ್ಟ್ ಅವ್ರನ್ನು ಅಟ್ಲೀಸ್ಟ್ ಪವರ್ ಪ್ಲೇಯಲ್ಲಿ 3 ಓವರ್ ಕೊಡ್ಬೋದಿತ್ತು ಅಥವಾ ಮಿಡ್ಲ್ ಓವರಲ್ಲಿ ಹಾಕಿಸ್ಬೋದಿತ್ತು 2 ಓವರು. ಯಾಕಂತಂದರೆ ಅವರು ಡೆತ್ ಓವರಲ್ಲಿ ಹೊಡಿಸ್ಕೊಳ್ತಾರೆ. ಬೋಲ್ಟ್ ಈಸ್ ನಾಟ್ ಅ ಡೆತ್ ಓವರ್ ಬೌಲರ್ ಅಲ್ಲ. ಮಹಾರಾಜನ್ ಸಹ ಹಾಗೆ ಕೇವಲ 2 ಓವರ್ ಹಾಕಿಸಿದ್ರು, ಬಿಟ್ಟರು. ಇಂಡಿಯನ್ ಬೌಲರ್ಸ್ ಮೇಲೆ ಭಾರಿ ವಿಶ್ವಾಸ ಇಟ್ಟರು ಸ್ಯಾಮ್ಸನ್ ಅವರು. ಆವೇಶ್ ಖಾನ್ ಮತ್ತು ಕುಲ್ದೀಪ್ ಸೇನಿಗೆ ಕೊಟ್ಟು ಸರಿಯಾಗಿ ಹೊಡಿಸ್ಕೊಂಡ್ರು. GT ಅವರು ಲಾಸ್ಟ್ 4 ಓವರಲ್ಲಿ 69 ರನ್ ಏನೋ ಬೇಕಿತ್ತು. ತೆವಾಟಿಯಾ ಮತ್ತು ರಾಶಿದ್ ಖಾನ್ ಸೇರಿ ವಿನ್ ಮಾಡಿಸಿ ಬಿಟ್ಟರು. ಸೊ ಅದು ಕ್ಯಾಪ್ಟನ್ಶಿಪ್ಪಲ್ಲಿ ಏನೋ ಎರರ್ ಅಥವಾ ಓವರ್ ಕಾನ್ಫಿಡೆನ್ಸ್. ತೆವಾಟಿಯಾ ಎಂತ ಆಡ್ತಾನೆ, ರಾಶಿದ್ ಖಾನ್ ಎಂತ ಆಡ್ತಾನೆ ಮಾರೆ, ನಾವು ವಿನ್ ಅಂತ ಸ್ವಲ್ಪ ಲೂಸ್ ಆಗಿ ತಗೊಂಡ್ರೆ ಮ್ಯಾಚನ್ನು. ಹಾಗೆ ಇವತ್ತು ಸಹ ಹಾಗೆ. ಇವತ್ತು ಟಾರ್ಗೆಟ್ 148 ಅಂತ ನೋಡಿ ಇಡೀ ರಾಜಸ್ಥಾನ್ ತಂಡ ಮೇ ಬಿ ಸ್ವಲ್ಪ ಲೈಟಾಗಿ ತಗೊಂಡಿರ್ಬೋದು. ಪಿಚ್ ಅಂಥ ಬ್ಯಾಟಿಂಗ್ ಪಿಚ್ ಆಗಿರಲಿಲ್ಲ, ಸ್ಲೋ ಇತ್ತು, ಕಷ್ಟ ಆಗ್ತಿತ್ತು, ಸ್ಟ್ರೋಕ್ ಮೇಕಿಂಗ್ ಕಷ್ಟ ಆಗ್ತಿತ್ತು, ಎಲ್ಲ ಒಪ್ತೇನೆ. ಬಟ್ ಯಾಕೋ 148 ಟಾರ್ಗೆಟನ್ನು ತುಂಬ ಲೈಟಾಗಿ ತಗೊಂಡ್ರು ಅಂತ ಅನಿಸ್ತದೆ. ಹೊಡಿತೆ ಮಾರೆ, ಅದೆಲ್ಲ ಒಂದು ಸ್ಕೋರ್ ಅನ್ನೋ ಥರ ಇತ್ತು ಏನೋ. ಸೊ ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಪಂಜಾಬ್ ತಂಡದ ಬಗ್ಗೆ ಮಾತಾಡೋದಿದ್ದಾರೆ. ನನಗೆ ಇವರ ಮ್ಯಾನೇಜ್ಮೆಂಟ್ ಅರ್ಥ ಆಗೋದಿಲ್ಲ. ಅಂದರೆ ನನ್ನ ಒಂದು ಯೋಚನೆಗೆ ಮೀರಿದ್ದು ಅಥವಾ ನನಗೆ ಅದು ಅಷ್ಟೆಲ್ಲ ಯೋಗ್ಯತೆ ಇಲ್ಲ ಅಂತ ಅನಿಸ್ತದೆ. ಅದನ್ನು ಥಿಂಕ್ ಮಾಡೋ ಯೋಗ್ಯತೆ ಇಲ್ಲ. ಯಾಕಂತಂದರೆ ಸೋಫಾರ್ ಅವರ ಒಂದು ಮ್ಯಾಚಸ್ಸಲ್ಲಿ ಕ್ಲಿಕ್ ಆಗಿದ್ದು 2 ಬ್ಯಾಟ್ಸ್ಮನ್, ಶಶಾಂಕ್ ಸಿಂಗ್, ಇನ್ನೊಂದು ಆಶುತೋಷ್. ಕರೆಕ್ಟಾ? ಆಶುತೋಷ್ ಶರ್ಮಾ ಅವ್ರನ್ನ ಇವತ್ತು ಪ್ಲೇಯಿಂಗ್ 11ನಲ್ಲೇ ಇಟ್ಟಿರಲಿಲ್ಲ. ಈಗ ನಾವೇನು ಲೋಮ್ರೋರ್ ಅಂತ ಬಡ್ಕೊಳ್ತಿದ್ದೇವಲ್ಲ, ಲೋಮ್ರೋರು ಲಾಸ್ಟ್ ಮ್ಯಾಚ್ ಕ್ಲಿಕ್ ಆದರೂ ಮಾರ್ರೆ ನೆಕ್ಸ್ಟ್ ಮ್ಯಾಚ್ ಆಡಿಸ್ಲೇ ಇಲ್ಲ ಅಂತ. ಹಾಗೇ ಆಗಿತ್ತು ಇವತ್ತು. ಫಸ್ಟ್ ಬ್ಯಾಟಿಂಗ್ ಮಾಡುವಾಗ ಪಂಜಾಬ್ ಬ್ಯಾಟಿಂಗ್ ಮಾಡುವಾಗ ಫಸ್ಟ್ ಬ್ಯಾಟಿಂಗ್ ಮಾಡುವಾಗ ಆಶುತೋಷ್ ಶರ್ಮಾ ಇರಲೇಬೇಕು. ಮತ್ತೆ ಬೇಕಾದ್ರೆ ನೀವು ಇಂಪ್ಯಾಕ್ಟ್ ಪ್ಲೇಯರನ್ನು ಆಶುತೋಷ್ ಶರ್ಮಾ ಅವರ ಬದಲು ಬೇರೆ ಯಾವುದಾದ್ರು ಬೌಲರನ್ನು ತೊಗೊಂಬನ್ನಿ, ಓಕೆ. ನಿಮಗೆ ಕ್ಲಿಕ್ ಆಗಿರೋ ಬ್ಯಾಟ್ಸ್ಮನನ್ನು ನೀವು ಬೆಂಚಲ್ಲಿ ಕೂರಿಸಿದ್ದೀರಿ ಅಂದರೆ ಬ್ಯಾಟಿಂಗ್ ಮೇಲೆ ವಿಶ್ವಾಸ. ಆಶುತೋಷ್ ಶರ್ಮಾ ಏನು ಬರೋದು ಬೇಡ, ಬೇರೆ ಬ್ಯಾಟ್ಸ್ಮನ್ ಎಲ್ಲ ಹೊಡಿತಾರೆ ಇವತ್ತು, ಮತ್ತು ರಾಹುಲ್ ಚಹಾರ್ ಅವರನ್ನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಹಾಕ್ಕೊಳ್ಳೋಂಥ ಆ ಥರ ಅಂದ್ಕೊಂಡಿದ್ರೆ ಏನಂತ ಗೊತ್ತಿಲ್ಲ. ಬ್ಯಾಟಿಂಗ್ ಫೇಲ್ ಆಯಿತು. 16 ಓವರ್ ತನಕ ರನ್ನೇ ಇಲ್ಲ ಅಲ್ಲಿ. ಇವತ್ತು ಧವನ್ ಅವರೇನೋ ಇಂಜುರಿ ಆಗಿದ್ರು, ಸ್ಯಾಮ್ ಕರನ್ ಅವರು ಕ್ಯಾಪ್ಟನ್ನು. 65 ಓಪನಿಂಗ್ ಬಂದಿದ್ರು, ಅವರು ಕ್ಲಿಕ್ ಆಗಲಿಲ್ಲ ಅಂದರೆ ಬೇಗ ಔಟ್ ಆದರು. ಅದಾದಮೇಲೆ ಬೇರ್ಸ್ಟೋ ಅವರು ಎಂತ ಆಡ್ತಿದ್ದಾರೆ ಅಂತ ನಮಗೆ ಅರ್ಥನೇ ಆಗ್ತಾಯಿಲ್ಲ. 19 ಬಾಲ್ 15 ರನ್ ಹೊಡೆದ್ರು ಅವರು. ಅವರನ್ನು ಬೆಂಚಲ್ಲಿ ಕೂರಿಸ್ಬೇಕಿತ್ತು ನೀವು, ಆಶುತೋಷ್ ಶರ್ಮಾ ಅವರನ್ನು ಕೂರಿಸೋದಲ್ಲ. ಬೇರ್ಸ್ಟೋ ಅವರು ಕ್ಲಿಕ್ ಆಗಲಿಲ್ಲ. ಮತ್ತು ಎಲ್ಲರೂ ಸಹ ಇವತ್ತು 6 ಹೊಡ್ಲಿಕ್ಕೆ ಹೋಗಿ ಔಟ್ ಆಗ್ತಿದ್ರು ಎಕ್ಸೆಪ್ಟ್ ಬೇರ್ಸ್ಟೋ. ಎಲ್ಲರೂ ಸಹ ಅಂದರೆ ಎಲ್ಲ ಹೈಟೋಗಿ ಕ್ಯಾಚ್ ಹೋಗ್ತಾಯಿತ್ತು. ಅಂದರೆ 4 ಹೊಡಿಬೋದಿತ್ತಲ್ಲ, ಯಾಕೆ 6 ಹೊಡೆದ್ರೆ ಖುಷಿಯೇ. ಬಟ್ ಔಟ್ ಆದ ಶಾರ್ಟ್ಸ್ ಎಲ್ಲ ನೋಡಿದಾಗ ಎಲ್ಲರೂ 6 ಹೊಡೆದಕ್ಕೆ ಹೋಗಿಯೇ ಔಟ್ ಆಗ್ತಿದ್ದದು. 65 ಆಗಿರ್ಬೋದು, ಪ್ರಭ್ಸಿಮ್ರನ್ ಸಿಂಗರ್ ಆಗಿರ್ಬೋದು, ಸ್ಯಾಮ್ ಕರನ್, ಈ ಎಲ್ಲರೂ ಸಹ ಅದೇ ಥರ ಇವತ್ತು ಇತ್ತು ಆಟ. ಯಾರ್ದು ಕ್ಲಿಕ್ ಆಗಲಿಲ್ಲ. ಜಿತೇಶ್ ಶರ್ಮಾ ಅವರು ಟ್ರೈ ಮಾಡಿದರು, ಲಿವಿಂಗ್ಸ್ಟನ್ ಅವರು ಟ್ರೈ ಮಾಡಿದರು ಮೇಲೆ ಎತ್ತಲಿಕ್ಕೆ ಸ್ಕೋರನ್ನು. ಬಟ್ ಕೊನೆಗೆ 16 ಓವರ್ ನಂತರ ಇಂಪ್ಯಾಕ್ಟ್ ಪ್ಲೇಯರ್ ಬಂದದ್ದು ಯಾರು? ಆಶುತೋಷ್ ಶರ್ಮಾ. ಇವಾಗ ಶಶಾಂಕ್ ಸಿಂಗ್ ಕ್ಲಿಕ್ ಆಗಲಿಲ್ಲ, 9 ರನ್ ನೋಡಿದ ಔಟ್ ಆದರು. ಕೊನೆಗೆ ಆಶುತೋಷ್ ಶರ್ಮಾ ಬಂದಮೇಲೆ ಅವ್ರಿಗೊಂದು ಎಲ್ಲ ಮ್ಯಾಚಲ್ಲಿ ಒಂದು ಜೀವದಾನ ಸಿಗ್ತದಾ ಅಂತ. SRH ಮ್ಯಾಚಲ್ಲಿ ಸಹ ಅವರಿಗೆ ಭರಪೂರ ಜೀವದಾನ ಸಿಕ್ಕಿತ್ತು. ಲಾಸ್ಟ್ ಓವರಲ್ಲಿ 3 ಜೀವದಾನ ಸಿಕ್ಕಿತ್ತು. ಭಯಂಕರ ಲಕ್ಕಿ ಮಂಚ್ ಅಂತ ಅನಿಸ್ತದೆ. ಆಶುತೋಷ್ ಶರ್ಮಾ ಅವರಿಗೆ ಇವತ್ತು ಜೀವದಾನ ಸಿಕ್ಕಿತ್ತು. ಅದನ್ನು ಭರಪೂರ ಲಾಭ ಪಡೆದುಕೊಂಡ್ರು. 16 ಬಾಲಿಗೆ 31 ರನ್ ಹೊಡೆದ್ರು. 16 ಓವರ್ ನಂತರ ಬಂದಂಥ ಆಟಗಾರ 16 ಬಾಲಿಗೆ 31 ರನ್ ಹೊಡೆದು
ಆಶುತೋಷ್ ಶರ್ಮಾ ಅವರೇ ಇವತ್ತಿನ ಹೈಯೆಸ್ಟ್ ಸ್ಕೋರರ್ ಫಾರ್ ಪಂಜಾಬ್ ಕಿಂಗ್ಸ್. ಅದರಲ್ಲೇ ಗೊತ್ತಾಗ್ತದೆ ಅವ್ರದ್ದು ಬ್ಯಾಟಿಂಗ್ ಎಲ್ಲಿ ಮಿಸ್ ಹೊಡೆದಿದೆ ಇವತ್ತು ಅಂತ. 147 ರನ್ ಹೊಡೆದಷ್ಟೇ. ಮತ್ತು ರಾಜಸ್ಥಾನದ್ದು ಬ್ಯಾಟಿಂಗ್ ಸ್ಟಾರ್ಟ್ ಆಯಿತು. ಇವತ್ತು ಬಟ್ಲರ್ ಅವರಿರಲ್ಲ, ಅಲ್ಲಿ ಧವನ್ ಅವರು ಹಾಗಿರಲಿಲ್ಲ, ಹಾಗೆ ಇವತ್ತು ಬಟ್ಲರ್ ಇರಲ್ಲ. ಅವರು ಏನೋ 100% ಫಿಟ್ ಅಲ್ಲ ಅಂತೆ, ಏನೋ ನಿಗಲಾಗಿದೆ ಅಂತ ಅಂದರು. ಫೈನ್. ಅವರ ಬದಲಿಗೆ ಕೋಟ್ಯಾನ್ ಬಂದದ್ದು. ಕೋಟ್ಯಾನ್ ಲೈಕ್ ಡೋಂಟ್ ಗೆಟ್ ಮೀ ರಾಂಗ್, ಅವರು ಮಹಾರಾಷ್ಟ್ರಕ್ಕೆ ಆಡ್ತಿದ್ದದ, ರಣಜಿಯಲ್ಲಿ ಹೆಸರು ನೋಡಿದಾಗಿತ್ತು, ಅಂದರೆ ಮುಂಬೈ ಟೀಮಲ್ಲಿ. ಅವರು ಬ್ಯಾಟ್ಸ್ಮನ್ ಅಲ್ಲ ಅವರು ಬೌಲರ್ ಅಲ್ಲ, ಅಥವಾ ಬೇರೆ ಬೇರೆ ಕೋಟ್ಯಾನ. ನನಗೆ ಕೋಟ್ಯಾನ್ ಅಂತ ನೋಡಿದಂಥ ನೆನಪು, ಅದೇ ಕೋಟ್ಯಾನ್ ಅಂತ ಅಂದ್ಕೊಂಡಿದ್ದೇನೆ, ಅಥವಾ ಮತ್ತೆ ಪುನಃ ಎಕ್ಸ್ಪೆರಿಮೆಂಟ್ ಅಂತೆ 148 ಇದೆಲ್ಲ ಒಂದು ಸ್ಕೋರ ತಗೋ ಹೋಗ ಅಂತ ಕಳಿಸಿರ್ಬೋದು ಕೋಟ್ಯಾನ್. ಇಲ್ಲದಿದ್ರೆ ಇಫ್ ಈಸ್ ಅ ಬ್ಯಾಟರ್ ಐ ಆಮ್ ಸಾರಿ, ನಂಗೆ ಗೊತ್ತಿಲ್ಲ ಅವರ ಬಗ್ಗೆ. ಅಂತ ನಿಧಾನ ಆಡಿದು ಮಾರ್ರೆ. 31 ಬಾಲಿಗೆ 24 ರನ್ನು, ಅಂದರೆ T20 ಅಂತ ಅನ್ನಿಸ್ಲೇ ಇಲ್ಲ. ಒದ್ದಾಡಿ 50ಕ್ಕಿಂತ ಜಾಸ್ತಿ ಪಾರ್ಟ್ನರ್ಶಿಪ್ ಬಂತು ಓಪನಿಂಗ್ ವಿಕೆಟಿಗೆ, ಎಲ್ಲ ಕರೆಕ್ಟ್. ಬಟ್ ರನ್ ಫ್ಲೋವೇ ಇರಲಿಲ್ಲ. ಫ್ರಮ್ ದ ಬಾಲ್ 1 ಭಾರಿ ಸ್ಲೋ ಇತ್ತು ಇವರಿದ ಆಟ ರಾಜಸ್ಥಾನಿದು. ಆ್ಯಂಡ್ ಈ ಸಲದ ಪವರ್ ಪ್ಲೇಯಲ್ಲಿ, ಈ ವರ್ಷದ IPL ಪವರ್ ಪ್ಲೇಯಲ್ಲಿ ಕಡಿಮೆ ಮೊತ್ತ ಸೇರಿಸಿರೋದು ರಾಜಸ್ಥಾನ್. ಅವ್ರದ್ದು 7 ಪಾಯಿಂಟ್ ಎಷ್ಟೋ ಉಂಟು ಪವರ್ ಪ್ಲೇ ರನ್ ರೇಟ್. ಅದು ಬಿಟ್ಟರೆ ಸೆಕೆಂಡ್ ಪ್ಲೇಸಲ್ಲಿ ಇರೋದು ಪಂಜಾಬ್. ಇಬ್ಬರು ಸಹ ಪವರ್ ಪ್ಲೇ ಭಯಂಕರ ಬೋರಿಂಗ್ ಅಂತ ಇತ್ತು. ಆ್ಯಂಡ್ ಜೈಸ್ವಾಲ್ ಅವರಿಗೆ ಅದೊಂದು ಪ್ರೆಷರ್ ಇತ್ತು, ಅವರ ಫಾರ್ಮ್ ಕೈ ಕೊಟ್ಟಿತ್ತು. ಪವರ್ ಪ್ಲೇ ಮುಗಿದ್ರ ಒಳಗಡೆ ಔಟ್ ಆಗ್ತಿದ್ರು. ಸೊ ಅವ್ರು ಸ್ವಲ್ಪ ನಿಧಾನ ಆಡ್ತಾಯಿದ್ರು. ನಿಧಾನ ಅಂದರೆ ಕೋಟ್ಯಾನ್ಗಿಂತ ಫಾಸ್ಟೇ ಆಡ್ತಾಯಿದ್ರು. ಅವ್ರು 28 ಬಾಲಿಗೆ 39 ರನ್ ಹೊಡೆದು ಕೊನೆಗೆ ಔಟ್ ಆದರು. ಕೋಟ್ಯಾನ್ ಅವರು ಸ್ಲೋ ಆಡಿದರು. ಕೊನೆಗೆ ಸ್ಯಾಮ್ಸನ್ ಅವರು ಬಂದರು ಒನ್ ಡೌನು. ಅವರು 14 ಬಾಲಿಗೆ 18 ರನ್ ಹೊಡೆದ್ರು. ಮತ್ತು ಪರಾಗ್ ಅವರು ಬಂದರು. ಪರಾಗ್ ಅವರು 18 ಬಾಲಿಗೆ 23 ರನ್ ಹೊಡೆದ್ರು. ಎಲ್ಲಿ ಸಹ ಟಾರ್ಗೆಟ್ ರೀಚ್ ಆಗಬೇಕಂತ ಕಾಣ್ತವೇ ಇರಲಿಲ್ವಂತೆ ಯಾರಿಗೆ ಸಹ. ಕೊನೆಗೆ 1 ಪಾಯಿಂಟ್ ಆಫ್ ಟೈಮಲ್ಲಿ ತಲೆಲ್ಲ ಹಾಳಾಗಿ ಹೋಯಿತು. 16 ಬಾಲಿಗೆ 33 ರನ್ ಬೇಕು. ಆಲ್ಮೋಸ್ಟ್ 5 ವಿಕೆಟ್ ಹೋಗಿದೆ. ಪಾವೆಲ್ ಅವರು ಬಂದರು. ಪಾವೆಲ್ ಅವರು ಒಂದು 2 4 ಎಲ್ಲ ಹೊಡೆದು ಒಂದು 14 ರನ್ ಹೊಡೆದ್ರು. 14 ರನ್ ಹೊಡೆದು ಇಲ್ಲ 11 ರನ್ ಏನೋ ಹೊಡೆದ್ರು. ಅವರು ಲಿಫ್ಟ್ ಮಾಡಿದರು ತಂಡವನ್ನು. 5 ಬಾಲಿಗೆ 11 ರನ್ ಹೊಡೆದ್ರು. ಕರೆಕ್ಟ್, ನಾನು ರಾಂಗ್ ಹೇಳಿದೆ. ಅವರು ಅಲ್ಲಿ ವೇಗವಾಗಿ ಆಡಿದರು. 2 4 ಎಲ್ಲ ಹೊಡೆದು ಒಂದು ಚೇತರಿಕೆ ಕೊಟ್ಟರು. ಬಟ್ ವಿಕೆಟ್ ಹೋಗ್ತವೇ ಇತ್ತು. ಪಾವೆಲ್ ಅವರು ಔಟ್ ಆದರು, ಮತ್ತು ಮಹಾರಾಜ್ ಅವರು ಔಟ್ ಆದರು. ಕೊನೆಗೆ ಲಾಸ್ಟ್ ಓವರಿಗೆ 10 ರನ್ ಬೇಕು. 7 ವಿಕೆಟ್ ಹೋಗಿದೆ. ಸ್ಟ್ರೈಕಲ್ಲಿರೋದು ಹೆಟ್ಮಯರ್ ಅವರು. ಇನ್ನೇನು ಮಾರ್ರೆ, ಇದು ಲಗಾಡಿಗೆ ಹೋಗ್ಬೋದು. ಹೆಟ್ಮಯರ್ ಅವರು ಎಲ್ಲರೂ 6 ಹೊಡೆಲಿಕ್ಕೆ ಹೋಗಿ ಔಟ್ ಆದರೆ ಅದು 10 ರನ್ ಆಗೋದಿಲ್ಲ. ಅದು ಎಲ್ರಿಗೂ ಸಹ ಗೊತ್ತಿರೋದು ವಿಷಯ. ಫಸ್ಟ್ 2 ಬಾಲ್ ಡಾಟ್ ಬಿದ್ದಾಗ 4 ಬಾಲಿಗೆ 10 ರನ್ ಇದ್ದಾಗ ಇದು ಯಾಕೆ ಇದು ಹೋಯ್ತಂತ ಕಾಣ್ತದೆ ರಾಜಸ್ಥಾನ್ ಕೈಯಿಂದ ಅಂತವೇ ಅಂದ್ಕೊಂಡದ್ದು ನಾನು. ಬಟ್ ಆಮೇಲೆ ಹೆಟ್ಮಯರ್ ಅವ್ರದ್ದು ಅದು ರಾ ಪವರ್ ಇರ್ತದಲ್ಲ, ಅದು ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ. ವೆಸ್ಟ್ ಇಂಡೀಸ್ ಅವ್ರದ್ದು ರಾ ಪವರ್. 6-6 ಮ್ಯಾಚ್ ಫಿನಿಶ್. ಸೂಪರಾಗಿ ಆಡಿದ್ರು. ಮ್ಯಾಚ್ ಫಿನಿಶ್ 3 ಬಾಲಲ್ಲಿ ಹೊಡೆದಾಕಿದ್ರು ತಂಡವನ್ನು ಪಂಜಾಬ್ ಕಿಂಗ್ಸನ್ನು. 2 ಬಾಲ್ ಡಾಟ್ ಬಿದ್ದು ಸಹ 6-6 ಬಂತು. ಅಲ್ಲಿಗೆ ಮ್ಯಾಚ್ ಮುಗಿಯಿತು. ಕೇವಲ 10 ಬಾಲ್ ಆಡಿದ್ದು. 10 ಬಾಲಿಗೆ 27 ರನ್ ಹೊಡೆದ್ರು ಹೆಟ್ಮಯರ್ ಅವರು. ಆ್ಯಂಡ್ ಅಲ್ಲಿ ಪಾವೆಲ್ 5 ಬಾಲಿಗೆ 11 ರನ್, ಅಂದರೆ 4 ಬಾಲಿಗೆ 11 ರನ್ ಹೊಡೆದಾಗಿದೆ. 5ನೇ ಬಾಲ್ ಔಟ್ ಆದರು. ಸೊ ಅವರಿಬ್ಬರ ಸಹಾಯದಿಂದ ಈ ಟಾರ್ಗೆಟ್ ರೀಚ್ ಆಗ್ಲಿಕ್ಕೆ ಆಯ್ತು. ಇಲ್ಲಿಯಾದರೂ ಪಂಜಾಬ್ ಕಿಂಗ್ಸ್ ಒಂದು 20 ರನ್ ಜಾಸ್ತಿ ಹೊಡೆದಿದ್ದರೆ ಇವರು ಆಲ್ರೆಡಿ ಚಡ್ಡಿಯಲ್ಲೆಲ್ಲ ಮಾಡಿಕೊಂಡಾಗಿತ್ತು ರಾಜಸ್ಥಾನ್ ಅವರು. ಇನ್ನೊಂದು 2-3 kg ಜಾಸ್ತಿ ಚಡ್ಡಿಯಲ್ಲಿ ಆಗ್ತಿತ್ತ ಅಂತ. ಅಂದರೆ ಅಲ್ಲಿ ಕೊನೆ ಓವರ್ ತನಕ ಹೋಗುವಂಥ ಸ್ಕೋರ್ ಅಲ್ಲ ಇವತ್ತಿದು. 200 ರನ್, 210, 190, 180 ಅದೆಲ್ಲ ಇದ್ದರೆ ಓಕೆ, ಕೊನೆಯ ಓವರ್ ತನಕ ಹೋಗೋದು ನಾನು ಒಪ್ತೇನೆ. 148 ಸ್ಕೋರು ಕೊನೆಯ ಓವರ್ ತನಕ ಹೋಗೋದು ನನಗೆ ತುಂಬ ಆಶ್ಚರ್ಯ ಆಯಿತು. ಮೇ ಬಿ ಪಿಚ್ ಹೆಲ್ಪ್ ಮಾಡಿರ್ಬೋದು 2 ತಂಡಕ್ಕೆ ಸಹ, ಅಂದರೆ ಬೌಲಿಂಗ್ ವೈಸ್. ಬಟ್ ಸ್ಟಿಲ್ ರಾಜಸ್ಥಾನ ಕೊನೆಯ ಓವರ್ ತನಕ ತಗೊಂಡೋದದ್ದು ಮೇ ಬಿ ಸ್ವಲ್ಪ ಲೈಟಾಗಿ ತೊಗೊಂಡ್ರು ಅಂತ ಅನ್ನಿಸ್ತದೆ ಗೇಮನ್ನು. ಬಟ್ ಎನಿವೇಸ್ ಜಯದ ಹಾದಿಗೆ ರಾಜಸ್ಥಾನ್ ಬಂದರು. ಆ್ಯಂಡ್ ಪಂಜಾಬ್ ಕಿಂಗ್ಸ್ ಇದನ್ನು ನಾವು ನೋಡ್ಕೊಂಡು ಬಂದಿದ್ದೇವೆ ಈ ತಂಡವನ್ನು ಸುಮಾರು ವರ್ಷಗಳಿಂದ. ಇವ್ರು ಹೀಗೆ, ಅಂದರೆ ಇವ್ರು ಪ್ಲೇ ಆಫಿಗೆ ಕ್ವಾಲಿಫೈ ಆಗೋದಿಲ್ಲ, ಹೀಗೆ ಸುಮ್ಮನೆ ಯಾವುದೋ ಒಂದು ದೊಡ್ಡ ತಂಡವನ್ನು ಹೀಗೆ ಸೋಲಿಸಿ ಅವರು ಬೇರೆ ತಂಡಗಳು ಪ್ಲೇ ಆಫಿಗೆ ಹೋಗದಾಗೆ ತಡೆಯುವಂಥ ತಂಡಗಳಲ್ಲಿ ಪಂಜಾಬ್ ಕಿಂಗ್ಸ ಒಂದು. ಬ್ಯಾಕ್ ಟು ಬ್ಯಾಕ್ ಅವರು 2 ಮ್ಯಾಚ್ಗಳನ್ನು ಲಾಸ್ಟ್ ಓವರಲ್ಲಿ ಸೋತರು. SRH ಮೇಲೆ 2 ರನ್ನಿಂದ ಸೋತರು. ಮತ್ತು ಇವತ್ತು ಸಹ ಹಾಗೆ ಕೊನೆಯ ಇನ್ನೊಂದು ಎಸೆತ ಇತ್ತು, ಡಿಫೆಂಡ್ ಮಾಡಲಿಕ್ಕೆ ಭಾರಿ ಟ್ರೈ ಮಾಡಿದರು, ಆದರೆ ಸಹ ಸೋತರು. ಟಫ್ ಲಕ್ ಅಂತ ಹೇಳ್ಬೋದು. ತಂಡದಲ್ಲಿ ಏನೋ ಒಂದು ಸಣ್ಣ ಸಮಸ್ಯೆ ಇದೆ, ಬಟ್ ಸ್ಟಿಲ್ ಶಕ್ತಿ ಮೀರಿ ಪ್ರಯತ್ನ ಪಡ್ತಿದ್ದಾರೆ, ಅದನ್ನು ನಾವು ಶ್ಲಾಘಿಸಬೇಕು. ಬಟ್ ಸ್ಟಿಲ್ ಕೊನೆಗೆ ಮ್ಯಾಟರ್ ಆಗೋದು ಯಾರು ವಿನ್ ಆದರು.
ಕೊನೆಗೆ ಅದಾದಮೇಲೆ ಕೇಳೋದು ಹೇಗೆ ವಿನ್ ಆದರು ಅಥವಾ ಹೇಗೆ ಸೋತರು ಅಂತ. ಫಸ್ಟ್ ಕೇಳೋದೆ ಯಾರು ವಿನ್ ಯಾರು ಸೋತರು ಅಲ್ವಾ. ನೀವು ಕೊನೆ ಬಾಲ್ ತನಕ ಹೋಗಿ ಏನು ಹೋರಾಡಿ ಸೋಲಿ ಎಂಥದೇ ಮಾಡಿ ನಿಮಗೆ 2 ಪಾಯಿಂಟ್ ಸಿಗೋದಿಲ್ಲ. ಅರ್ಧ ಪಾಯಿಂಟ್ ಪಾಪ ಮಾರ್ರೆ ಎಷ್ಟು ಚಂದ ಹೋರಾಡಿದರು, ಒಂದು ಅರ್ಧ ಪಾಯಿಂಟ್ ಕೊಡುವಂತ ಕೊಡೋದಿಲ್ಲಲ್ಲ. ಸೋಲು ಈಸ್ ಅ ಸೋಲು ಅಷ್ಟೇ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಸರಿಯಾಗಿರೋ ಬರುವ. ನಮಸ್ಕಾರ.